ಹಾಯ್ ವಿದ್ಯಾರ್ಥಿಗಳೇ, 27/3/2024 ನಿಮಗೆ ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನ ಸಬ್ಜೆಕ್ಟ್ ಒಂದು ಪರೀಕ್ಷೆ ನಡೀತದೆ. ಆ ಪರೀಕ್ಷೆಗೆ ಮೋಸ್ಟ್ ಇಂಪಾರ್ಟೆಂಟ್ ಬರುವಂತಹ ಪ್ರಶ್ನೆಗಳನ್ನು ಇಲ್ಲಿ ಕೊಡ್ತಾ ಇದ್ದೇನೆ. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಶುರು ಮಾಡೋಣ ಬನ್ನಿ. ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ಯ ಸಂಸ್ಥೆಗಳ ಪಾತ್ರ ಇದು ತುಂಬ ಇಂಪಾರ್ಟೆಂಟ್. ಇದು ಕೇಳಿದರೆ ನಿಮಗೆ ಇಷ್ಟು ಪಾಯಿಂಟ್ಸ್ಗಳನ್ನು, ನಾನು ಹೇಳುವಂಥ ಪಾಯಿಂಟ್ಸ್ಗಳನ್ನು ಬರೆದ್ರೆ ಔಟ್ ಆಫ್ ಕೊಡ್ತಾರೆ. ರಸ್ತೆ, ಚರಂಡಿ, ಕುಡಿಯುವ ನೀರು, ಬೀದಿ ದೀಪ, ಶೌಚಾಲಯ, ಶಾಲೆ, ಆಸ್ಪತ್ರೆ ಮತ್ತು ಮಾರುಕಟ್ಟೆಗಳ ಸೌಲಭ್ಯ. ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣ, ವಯಸ್ಕ ಶಿಕ್ಷಣ, ತಾಂತ್ರಿಕ ಮತ್ತು ವೃತ್ತಿ ತರಬೇತಿಗೆ ಪ್ರೋತ್ಸಾಹವನ್ನು ನೀಡುತ್ತದೆ. ಆರೋಗ್ಯ ಮತ್ತು ನೈರ್ಮಲ್ಯ ಸೌಲಭ್ಯಗಳ ವಿಸ್ತರಣೆಯನ್ನು ಮಾಡ್ತದೆ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪಂಚಾಯಿತಿ. ಮತ್ತು ಕೃಷಿ, ಪಶುಪಾಲನೆ, ಕೋಳಿ ಸಾಕಣೆ, ಮೀನುಗಾರಿಕೆ, ಅರಣ್ಯಗಳ ಅಭಿವೃದ್ಧಿ ಮಾಡ್ತದೆ ಪಂಚಾಯಿತಿ. ಕೆರೆ ಕಟ್ಟೆಗಳ ನಿರ್ಮಾಣ ಮಾಡ್ತದೆ. ಹೂಳು ತೆಗೆಸುವುದು, ಕಿರು ನೀರಾವರಿಗಳನ್ನು ಮಾಡ್ತದೆ. ಗುಡಿ ಕೈಗಾರಿಕೆಗಳು, ಆಹಾರ ಸಂಸ್ಕರಣಾ ಘಟಕಗಳ ಸ್ಥಾಪನೆಯನ್ನು ಮಾಡ್ತದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತು ಸ್ವರ್ಣ ಜಯಂತಿ ಗ್ರಾಮ ಉದ್ಯೋಗ ಯೋಜನೆಯನ್ನು ರೂಪಿಸ್ತದೆ. ಇಂದಿರಾ ಆವಾಸ್ ಯೋಜನೆ, ಅಂಬೇಡ್ಕರ್ ವಾಲ್ಮೀಕಿ ವಸತಿ ಯೋಜನೆ ಮತ್ತು ಆಶ್ರಯ ಯೋಜನೆಗಳು ವಸತಿ ಯೋಜನೆಗಳನ್ನು ಅಭಿವೃದ್ಧಿಪಡಿಸ್ತದೆ. ಹಾಗೂ ಸುವರ್ಣ ಗ್ರಾಮೋದಯ ಯೋಜನೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡ್ತದೆ. ಮಹಿಳಾ ಸ್ವಸಹಾಯ ಸಂಘಗಳನ್ನು ಅಭಿವೃದ್ಧಿಪಡಿಸ್ತದೆ ಪಂಚಾಯಿತಿ. ಓಕೆ, ನೆಕ್ಸ್ಟ್ ಈ ಪ್ರಶ್ನೆ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಈ ದೇಶದ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರವನ್ನು ಕೇಳ್ತಾರೆ. ನಿಮಗೆ ಏನಾದರೂ ಕೇಳಿದರೆ 5 ಮಾರ್ಕ್ಸಿಗೆ ಈ ಪಾಯಿಂಟ್ಸ್ಗಳು ಅದರಲ್ಲಿ ಬರಬೇಕು. ತಾಯಿಯಾಗಿ, ಹೆಂಡತಿಯಾಗಿ, ಮಗಳಾಗಿ ಅನೇಕ ಕರ್ತವ್ಯಗಳು ಇಂಪಾರ್ಟೆಂಟ್ ಆಗಿರುತ್ತೆ. ಕೃಷಿ ಕಾರ್ಮಿಕಗಳಾಗಿ, ವೈದ್ಯೆ, ಶಿಕ್ಷಕಿ, ವಕೀಲೆಯಾಗಿ ಕರ್ತವ್ಯಗಳನ್ನು ಪಾಲಿಸ್ತಾಳೆ. ರಾಜಕೀಯದಲ್ಲಿ ಪಾಲ್ಗೊಳ್ತಾ ಇದ್ದಾಳೆ. ಸ್ತ್ರೀ ಶಕ್ತಿ ಸಂಘಗಳ ಮೂಲಕ ಗ್ರಾಮೀಣ ಬಡ ಮಹಿಳೆಯರ ಸಂಘಟನೆ ಮತ್ತು ವಿಕಾಸ ಆಗ್ತಾ ಇದೆ. ಇವತ್ತು ಉತ್ಪಾದಕ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಿಕೆ, ಉಳಿತಾಯ ಸಂಗ್ರಹ ಮತ್ತು ಸಾಲ ವಸತಿ ಆಗ್ತಾ ಇದೆ. ಹಳ್ಳಿಗಳಲ್ಲಿ ಕುಡಿತ ದುಶ್ಚಟಗಳಿಗೆ ವಿರೋಧ ಮಾಡ್ತಾ ಇದ್ದಾರೆ. ಹೌದಾ? ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ. ನೆಕ್ಸ್ಟು ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. 2 ಮಾರ್ಕ್ಸಿಗೆ ಕೇಳ್ತಾರೆ. ತೆರಿಗೆಯೇತರ ಯಾವುದಾದ್ರೂ 2 ಆದಾಯದ ಮೂಲಗಳನ್ನು ಕೇಳ್ತಾರೆ. ರಿಸರ್ವ್ ಬ್ಯಾಂಕ್ ಗಳಿಸುವ ನಿವ್ವಳ ಆದಾಯ, ಭಾರತೀಯ ರೈಲ್ವೆ ಗಳಿಸುವ ನಿವ್ವಳ ಆದಾಯ, ಅಂಚೆ ದೂರವಾಣಿ ಸೇವೆಗಳಿರುವ ಬರುವ ಆದಾಯ, ಸಾರ್ವಜನಿಕ ಉದ್ಯಮಿಗಳ ಆದಾಯ, ಹಾಗೆ ನಾಣ್ಯ ಟಂಕ ಶಾಲೆಗಳಿಂದ ಬರುವ ಆದಾಯ, ವಿವಿಧ ರೀತಿಯ ಶುಲ್ಕಗಳು ಮತ್ತು ದಂಡಗಳು. ಇದರಲ್ಲಿ ಯಾವುದಾದ್ರೂ 2 ಅಥವಾ 3 ಬರೆದ್ರೆ ನಿಮಗೆ 2 ಮಾರ್ಕ್ಸಿಂದು ಕೊಡ್ತಾರೆ. ಓಕೆನಾ? ನೆಕ್ಸ್ಟು ಈ ಒಂದು ಮ್ಯಾಪ್ ತುಂಬ ಇಂಪಾರ್ಟೆಂಟ್ ನಿಮಗೆ. ಭಾರತದ ಸ್ಥಾನ ಮತ್ತು ಪ್ರಾಕೃತಿಕ ಲಕ್ಷಣಗಳು. 23.5 ಉತ್ತರ ಅಕ್ಷಾಂಶ ಕರ್ನಾಟಕ ಸಂಕ್ರಾಂತಿ ವೃತ್ತ, 82.5 ಪೂರ್ವ ರೇಖಾಂಶ ಆದರ್ಶ ರೇಖಾಂಶ, 3ನೇದು ದೆಹಲಿ, ಮೌಂಟ್ ಎವರೆಸ್ಟ್, K2, ಮೌಂಟ್ ಗಾಡ್ವಿನ್, ನೀಲಗಿರಿ, ಇಂದಿರಾ ಪಾಯಿಂಟ್ ಆ್ಯಂಡ್ ಇಂದಿರಾ ಕೋಲ್. ಅಂದರೆ ಯಾವ ಒಂದು ಸ್ಥಳಗಳು ಯಾವ ಒಂದು ದಿಕ್ಕಿನಲ್ಲಿ ಗುರುತಿಸ್ಕೊಳ್ತವೆ ಅನ್ನೋದು ಸಂಪೂರ್ಣವಾಗಿ ಇಲ್ಲಿ ಹೇಳಿಕೊಟ್ಟಿದ್ದೇನೆ. ಫಸ್ಟ್ 1, ಇಲ್ಲಿ ಸೆಕೆಂಡ್ 1, ಥರ್ಡ್ 4, 5, 6 ಎಲ್ಲವೂ ಕೂಡ ಗುರುತಿಸಿದ್ದೇನೆ. ಇದು ನಿಮ್ಮ ಪರೀಕ್ಷೆಗೆ ಬರುವಂಥ ಸಂಭವ ಜಾಸ್ತಿ ಇದೆ. 100ಕ್ಕೆ 99% ಇದನ್ನು ಸರಿಯಾದ ರೀತಿಯಲ್ಲಿ ಗುರುತಿಸ್ಕೊಳ್ರಿ. ನೆಕ್ಸ್ಟ್ ಇದು ತುಂಬ ಇಂಪಾರ್ಟೆಂಟ್ ನಿಮಗೆ ಈ ಕ್ವಶನ್. ಅರಣ್ಯ ನಾಶಕ್ಕೆ ಕಾರಣಗಳು ಮತ್ತು ಸಂರಕ್ಷಣಾ ವಿಧಾನಗಳು. 5 ಮಾರ್ಕ್ಸಿಗೆ ಅಥವಾ 2 ಮಾರ್ಕ್ಸಿಗೂ ಕೂಡ ಕೇಳಬಹುದು. ನೋಡಿ, ಕಾರಣಗಳನ್ನು ಮೊದಲು ನೋಡಿಬಿಡೋಣ. ವ್ಯವಸಾಯದ ವಿಸ್ತರಣೆ, ಹೈನುಗಾರಿಕೆಯಿಂದ, ರಸ್ತೆಗಳು ಅಗಲೀಕರಣದಿಂದ ಇವತ್ತು ಅರಣ್ಯ ನಾಶ ಆಗ್ತಾ ಇದೆ. ರೈಲು ಮಾರ್ಗಗಳಿಂದ, ಕಾಡ್ಗಿಚ್ಚು, ಗಣಿಗಾರಿಕೆ ಮತ್ತು ನೀರಾವರಿ ಯೋಜನೆಗಳ ನಿರ್ಮಾಣ ಮಾಡೋದ್ರಿಂದ ಇವತ್ತು ಅರಣ್ಯ ನಾಶವಾಗ್ತಾ ಇದೆ. ಹಾಗಾದರೆ ಅದನ್ನು ಸಂರಕ್ಷಣಾ ವಿಧಾನಗಳು ಕೆಲವೊಂದಿದ್ದಾವೆ. ಘರ್ಷಿತ ಮರಗಳ ತೆರವು, ರೋಗಗಳ ನಿಯಂತ್ರಣ ಮಾಡಬೇಕು, ಸಸಿಗಳ ನಡೆಯುವುದು ಮಾಡಬೇಕು, ಬೀಜಗಳ ಹರಡುವಿಕೆಯನ್ನು ಮಾಡಬೇಕು, ಮರ ಕಡಿಯುವುದರ ನಿಯಂತ್ರಣ ಕಡಿಮೆ ಮಾಡಬೇಕು, ಸಾಮಾಜಿಕ ಅರಣ್ಯ ಯೋಜನೆ, ಸಾಕು ಪ್ರಾಣಿಗಳ ಮೇಯಿಸುವಿಕೆ ನಿಯಂತ್ರಣವನ್ನು ಮಾಡಿದರೆ ಇಲ್ಲಿ ಏನಾಗ್ತದೆ, ಸಂರಕ್ಷಣೆಯನ್ನು ಮಾಡ್ಬೋದು ಅರಣ್ಯವನ್ನು. ಓಕೆನಾ? ಇದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟು ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಅಂದರೆ ಬಾಲ್ಯ ವಿವಾಹದ ಕಾರಣಗಳು, ಬಾಲ್ಯ ವಿವಾಹದಿಂದಾಗಿರುವಂತಹ ದುಷ್ಪರಿಣಾಮಗಳಂತೂ ಕೇಳ್ತಾರೆ ನಿಮಗೆ 2 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್. ಫಸ್ಟ್ ಕಾರಣಗಳು ಲಿಂಗ ತಾರತಮ್ಯ ಮತ್ತು ಶಿಕ್ಷಣದ ಕೊರತೆ, ಕಾನೂನುಗಳ ಅನುಷ್ಠಾನದ ಕೊರತೆ ಆಗ್ತದೆ.
ಪರಿಣಾಮಗಳು ಏನಂದರೆ ಮಕ್ಕಳ ಮೇಲೆ ಅತಿಯಾದ ದೌರ್ಜನ್ಯ, ನಿರ್ಲಕ್ಷ್ಯ ಮತ್ತು ಹಿಂಸೆ, ಶೋಷಣೆ ಮತ್ತು ಲೈಂಗಿಕ ದೌರ್ಜನ್ಯ, ಮಕ್ಕಳ ಹಕ್ಕುಗಳ ಉಲ್ಲಂಘನೆ ಆಗ್ತದೆ, ಅಪೌಷ್ಟಿಕತೆ ಮತ್ತು ರಕ್ತಹೀನತೆ, ಗರ್ಭಪಾತ ಮತ್ತು ಶಿಶುಮರಣ ಮತ್ತು ತಾಯಿಯರ ಮರಣ, ಹೆಣ್ಣು ಮಕ್ಕಳು ವಿಧವೆ. ಈ ಎಲ್ಲ ಪಾಯಿಂಟ್ಸ್ಗಳನ್ನು ಹೇಳುವಂಥ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೇನೆ. ಆ ಪಾಯಿಂಟ್ಸ್ಗಳಿಗೆ ನೀವು ವಿವರಣೆ ಮಾಡಬೇಕಾಗುತ್ತೆ. ಇಲ್ಲಿ 5 ಮಾರ್ಕ್ಸಿಗೆ 10 ಮಾರ್ಕ್ಸಿಗೆ ಕೇಳಿದರೆ ಮಾತ್ರ ವಿವರಣೆ ಮಾಡಿ, 2 ಮಾರ್ಕ್ಸಿಗೆ 1 ಮಾರ್ಕ್ಸಿಗೆ ಕೇಳಿದರೆ ಡೈರೆಕ್ಟ್ ಪಾಯಿಂಟ್ಸ್ಗಳನ್ನು ಬರೆದ್ರೆ ನಿಮಗೆ ಡೈರೆಕ್ಟಾಗಿ ಅಂಕಗಳನ್ನು ಕೊಡ್ತಾರೆ. ನೆಕ್ಸ್ಟ್ ಇಲ್ಲಿ ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಬಾಲಕಾರ್ಮಿಕತೆಯ ನಿಯಂತ್ರಣದ ಒಂದು ಕ್ರಮಗಳನ್ನು ಇಲ್ಲಿ ಬರೀಲಿಕ್ಕೆ ಹೇಳ್ತಾರೆ. ಇಲ್ಲಿ ಮುಖ್ಯವಾಗಿ ಫಸ್ಟ್ ಒಂದು ಏನಂದರೆ ಬಾಲಕಾರ್ಮಿಕರ ಪುನರ್ವಸತಿ ಕಲ್ಯಾಣ ನಿಧಿ, ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ರಮವನ್ನು ತಗೊಂಡಿದ್ದಾರೆ ಆಲ್ರೆಡಿ. ಈ ಬಾಲಕಾರ್ಮಿಕತೆಯನ್ನು ನಿಯಂತ್ರಣ ಮಾಡೋದಕ್ಕೆ ಈ ಕ್ರಮಕ್ಕೆ ತಗೊಂಡಿದ್ದಾರೆ. ಸೆಕೆಂಡ್ ಒನ್ 1986 ಬಾಲಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಆಯಿತು. ನೆಕ್ಸ್ಟ್ ಇಲ್ಲಿ 24ನೇ ವಿಧಿ 14 ವಯಸ್ಸಿನೊಳಗಿನ ಮಕ್ಕಳನ್ನು ದುಡಿಮೆಗೆ ನೇಮಿಸುವುದು ಶಿಕ್ಷಾರ್ಹ ಅಪರಾಧ ಎಂಬ ಕಾನೂನು ಬಂತು. ಹಾಗೆ ನೆಕ್ಸ್ಟ್ 1988 ರಾಷ್ಟ್ರೀಯ ಬಾಲಕಾರ್ಮಿಕ ಯೋಜನೆ ಆರಂಭಗೊಳ್ತು. ಕೂಲಿಯಿಂದ ಶಾಲೆಗೆ ಕಾರ್ಯಕ್ರಮ ಆಯಿತು. 2009 ಶಿಕ್ಷಣ ಹಕ್ಕು ಕಾಯ್ದೆ ಆಯಿತು. 1987 ಬಾಲಕಾರ್ಮಿಕರ ಕಲ್ಯಾಣಕ್ಕಾಗಿ ರಾಷ್ಟ್ರೀಯ ನೀತಿ ಸ್ಟಾರ್ಟ್ ಆಯಿತು. 1988 ಪ್ರಕಲ್ಪಿತ ಯೋಜನೆಯನ್ನು ಪ್ರಾರಂಭಿಸಿದರು. 2006 ಬಾಲಶ್ರಮ ನಿರ್ಮೂಲನೆ ಮತ್ತು ಪುನರ್ವಸತೀಕರಣ ಕಾಯ್ದೆ ಜಾರಿಗೆ ಬಂತು. ಇದರಿಂದ ನಾವು ಏನು ಮಾಡ್ಬೋದು, ಬಾಲಕಾರ್ಮಿಕರ ಒಂದು ನಿಯಂತ್ರಣ ಕ್ರಮಗಳನ್ನು ಕೈಗೊಂಡಿದೆ ಆಲ್ರೆಡಿ. ಇದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಪ್ರಥಮ ಮಹಾಯುದ್ಧಕ್ಕೆ ಕಾರಣಗಳು ಮತ್ತು ಪರಿಣಾಮಗಳು ಯಾವುವು ಅಂತ 10 ಮಾರ್ಕ್ಸಿಗೆ ಅಥವಾ 5 ಮಾರ್ಕ್ಸಿಗೆ ಪಿಕ್ಸ್ ಕೇಳ್ತಾರೆ. ಹಾಗಾದರೆ ಫಸ್ಟ್ ಒನ್ ವಸಾಹತುಗಳ ಮೇಲೆ ಹಿಡಿತ. ಅಂದರೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಪ್ರಥಮ ಮಹಾಯುದ್ಧಕ್ಕೆ ಕಾರಣಗಳಂದರೆ ವಸಾಹತುಗಳ ಮೇಲೆ ಹಿಡಿತ ಸಾಧಿಸಿದ್ರಿಂದ ಇಲ್ಲಿ ಮಹಾಯುದ್ಧ ಆಗಲಿಕ್ಕೆ ಕಾರಣ ಆಯಿತು. ಕೈಗಾರಿಕಾ ಕ್ರಾಂತಿ ಮತ್ತು ಆವಿಷ್ಕಾರಗಳು, ಭೌಗೋಳಿಕ ಗಡಿ ಸಮಸ್ಯೆಗಳಿಂದ, ಅತಿಯಾದ ಮಿಲಿಟರೀಕರಣ, ಅತಿಯಾದ ರಾಷ್ಟ್ರೀಯತೆ ಹಾಗೂ ಸಾಮ್ರಾಜ್ಯವಾದದ ನೀತಿಗಳು ಬಲಗೊಂಡವು. ಕದನ ಬಾದ್ರತೆ, ಕದನ ಸೌಹಾರ್ದತೆ ಬಣಗಳ ರಚನೆ ಆಯಿತು. ಆಸ್ಟ್ರಿಯಾದ ರಾಜಕುಮಾರನ ಕೊಲೆಯಾಗಿದ್ದರಿಂದ ಎಲ್ಲ ಕಾರಣಗಳಿಂದ ಮಹಾಯುದ್ಧ ನಡೀತು. ಈ ಮಹಾಯುದ್ಧ ನಡೆದ ಮೇಲೆ ಕೆಲವೊಂದು ಪರಿಣಾಮಗಳಾಯಿತು. ಹಾಗಾದರೆ ಯಾವೆಲ್ಲ ಪರಿಣಾಮ ಅಂದರೆ ಜರ್ಮನಿಗೆ ಸೋಲಾಯಿತು. ಈ ಮೊದಲನೇ ಮಹಾಯುದ್ಧದ ನಂತರ ಇದು ಪರಿಣಾಮಗಳು ಯಾವ ರೀತಿ ಬೀಳ್ತು ಅಂದರೆ ಜರ್ಮನಿಗೆ ಮೊಟ್ಟ ಮೊದಲು ಸೋಲಾಗ್ತದೆ. 1919 ವರ್ಸಲ್ಸ್ ಒಪ್ಪಂದವಾಗ್ತದೆ. ಆಸ್ಟ್ರೋ ಹಂಗೇರಿ ಮತ್ತು ಅಟೋಮನ್ ಸಾಮ್ರಾಜ್ಯಗಳು ಅಸ್ತಿತ್ವ ಕಳೆದುಕೊಳ್ತವೆ. ಯುರೋಪಿನ ಭೂಪಟ ಬದಲಾಗ್ತದೆ. ಸಣ್ಣ ಸ್ವತಂತ್ರ ರಾಷ್ಟ್ರಗಳು ಅಸ್ತಿತ್ವಕ್ಕೆ ಬರ್ತವೆ. ರಾಷ್ಟ್ರ ಸಂಘದ ರಚನೆ ಆಗ್ತದೆ. ಸೋತ ರಾಷ್ಟ್ರಗಳಲ್ಲಿ ಉಗ್ರ ರಾಷ್ಟ್ರೀಯತೆ ಬೆಳೀತದೆ. ಜರ್ಮನಿಯ ಮೇಲೆ ಪರಿಣಾಮ ಬೀರ್ತದೆ. ಹಾಗೆ ನಿರುದ್ಯೋಗ, ಬಡತನ ಮತ್ತು ಬೆಳವಣಿಗೆಗಳ ಕುಸಿತ ಕಾಣ್ತದೆ. ಹಿಟ್ಲರ್ನಂಥ ಸರ್ವಾಧಿಕಾರಿಗಳ ಬೆಳವಣಿಗೆ ಆಗ್ತದೆ. ಶಸ್ತ್ರಾಸ್ತ್ರ ತಯಾರಿಸುವ ವ್ಯಾಪಾರಸ್ಥರು ಲಾಭ ಇಲ್ಲಿ ಪಡೆದುಕೊಳ್ತಾರೆ. ಇದು ಕೊನೆಯ ಒಂದು ಪ್ರಶ್ನೆ, ಲಾಸ್ಟ್ ಪ್ರಶ್ನೆ, ತುಂಬ ಇಂಪಾರ್ಟೆಂಟ್. ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಗೈಡಿಯನ್ ಲೋಳ ಪಾತ್ರವೇನು ಅಂತ ಕೇಳ್ತಾರೆ. ಭಾರತದ ಈಶಾನ್ಯ ಭಾಗವನ್ನು ಬ್ರಿಟಿಷರಿಂದ ಉಳಿಸಿಕೊಳ್ಳಲು ಹೋರಾಡ್ತಾಳೆ ಇವಳು. ಈಶಾನ್ಯ ಭಾರತದ ಮಹಿಳೆಯರ ಒಂದು ಪಡೆಯಾಗಿರುತ್ತೆ. ಜಾದೋ ನಾಂಗ್ನ ಜೊತೆ ಸೇರಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾಳೆ. ಯಾರು? ಗೈಡಿನ್ ಲೋಳ್. ಹರಕ್ಕ ಸಂಸ್ಥೆಯ ಸ್ಥಾಪನೆ ಮಾಡ್ತಾರೆ ಇವರು. ಗೆರಿಲ್ಲ ಯುದ್ಧದ ಬಗೆಯಲ್ಲಿ ಹೋರಾಟ ಮಾಡ್ತಾರೆ ಇವರು, ಸೇಮ್ ಟು ಸೇಮ್. ಹಳ್ಳಿಯ ಜನರು ಇವಳಿಗೆ ಸಾಥ್ ನೀಡ್ತಾರೆ. ಹಾಗೆ ಸ್ತ್ರೀ ಪುರುಷರು ಇವಳ ಸೈನ್ಯಕ್ಕೆ ಸೇರಿಕೊಳ್ತಾರೆ. ಮ್ಯಾಕ್ ಡೊನಾಲ್ಡನು ಹರಾಲನು ಸಹಾಯ ಪಡೆದು ಇವಳನ್ನು ಬಂಧಿಸ್ತಾನೆ. 1932 ಅಕ್ಟೋಬರ್ 12ರಿಂದ ಸ್ವಾತಂತ್ರ್ಯ ಸಿಗುವವರೆಗೆ ಜೈಲಿನಲ್ಲಿರಬೇಕಾಗುತ್ತೆ. ಆಕೆಯ ಸುಳಿವು ನೀಡಿದ ಹರಾಲುಗೆ ಬ್ರಿಟಿಷರು ಕೈಸರ್ ಹಿಂದೂ ಬಿರುದು ಇಲ್ಲಿ ನೀಡಿದ್ದಾರೆ. ಇಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ಗಳು. ಮಿನಿಮಮ್ ಇದರಲ್ಲಿ 30ರಿಂದ 40 ಮಾರ್ಕ್ಸಿಂದು ಕ್ವಶನ್ಸ್ಗಳು ಬರ್ತದೆ. ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.